ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಒಂದು ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಈಸಿ ಇದನ್ನ ರೆಡಿ ಮಾಡ್ಕೊಳ್ಳೋದು. ಮನೆ ಅಕ್ಕಪಕ್ಕದಲ್ಲೇ ಹಿತ್ತಲ ಗಿಡ ಮದ್ದಲ ಅಂತ ಅಂತಾರಲ್ಲ, ಆ ರೀತಿ ಸಿಗುವಂತಹ ವಸ್ತುಗಳು. ಅಂದ್ರೆ ರಿಸಲ್ಟ್ ಮಾತ್ರ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಈಗ ನಾನು ಗ್ಯಾಸ್ ಮೇಲೆ ಒಂದು ಬೌಲಲ್ಲಿ ಕೊಕೊನಟ್ ಆಯಿಲ್ನ ಒಂದು 3 to 4 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ, ಪ್ಯಾರಾಚೂಟ್ ಕೊಕೊನಟ್ ಆಯಿಲ್. ನೆಕ್ಸ್ಟ್ ಇದಕ್ಕೆ ನಾನು ಬಂದು ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿರೋದು ಬಜಾಜ್ ಆಲ್ಮಂಡ್ ಆಯಿಲ್. ಇದನ್ನ ಒಂದು 2 ಸ್ಪೂನ್ಸ್, 2ರಿಂದ 2.5 ಸ್ಪೂನ್ಸ್ ಸಾಕು ಅನಿಸುತ್ತೆ. ಈ ಕೊಕೊನಟ್ ಆಯಿಲ್ ಹಾಗೂ ಆಲ್ಮಂಡ್ ಆಯಿಲ್ ಕಾಂಬಿನೇಷನ್ ಕೂದಲಿಗೆ ತುಂಬ ಮ್ಯಾನೇಜಬಲ್ ಮಾಡುತ್ತೆ ಆ್ಯಂಡ್ ತುಂಬ ಸ್ಮೂತ್, ಹಾಗೂ ಇದರಲ್ಲಿರುವಂತಹ ವಿಟಮಿನ್ ಅಂಶ ಒಳ್ಳೆಯದು ಕೂದಲಿಗೆ. ಈಗ ನಾನು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ನ ಅರ್ಧದಷ್ಟು ನೀರುಳ್ಳಿ ಕಟ್ ಮಾಡಿಕೊಂಡು ಈ ಆಯಿಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತನ್ನ ಕಲರ್ ಚೇಂಜ್ ಮಾಡ್ಕೋಬೇಕು. ನೀರುಳ್ಳಿ ಕೂದಲಿನ ಪೊಟೆನ್ಸಿ ಹೆಚ್ಚು ಮಾಡುತ್ತೆ, ಕೂದಲಿನ ವಾಲ್ಯೂಮ್ ಜಾಸ್ತಿ ಮಾಡುತ್ತೆ. ಇದು ರೂಟ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ, ಕೂದಲಿನ ರೂಟ್, ಹಾಗೂ ಅದರ ಒಂದು ಉದುರುವಂತಹ ಏನು ಪ್ರಾಬ್ಲಮ್ ಇರ್ತಾರೆ ಅದು ಕೂಡ ದೂರ ಮಾಡುತ್ತೆ. ಈಗ ಹೀರೋ ಆಫ್ ದಿಸ್ ರೆಸಿಪಿ ಈಸ್ ಹೈಬಿಸ್ಕಸ್ ಲೀಫ್. ಎಸ್ ಫ್ರೆಂಡ್ಸ್, ದಾಸವಾಳದ ಎಲೆ, ಕೆಂಪು ದಾಸವಾಳದ ಎಲೆ ಆಗಿರಬಹುದು ಅಥವಾ ಬಿಳಿ ದಾಸವಾಳದ ಹೂವಿನ ಎಲೆನೇ ಆಗಿರಬಹುದು. ಇದನ್ನ ನಾನು ವಾಶ್ ಮಾಡಿಕೊಂಡು ಈ ರೀತಿ ಇದನ್ನ ಜಸ್ಟ್ ಕಟ್ ಮಾಡಿಕೊಂಡು ಕೈಯಿಂದ ರ್ಯಾಂಡಮ್ ಆಗಿ ಈ ಆಯಿಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಂತೂ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಈ ಆಯಿಲಲ್ಲಿ ಹಾಕ್ಕೊಳ್ಳೋದ್ರಿಂದ. ಇದು ಕೂಡ ಸ್ವಲ್ಪ ತನ್ನ ಕಲರ್ನ ಚೇಂಜ್ ಮಾಡ್ಕೋಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಆಯಿಲಲ್ಲಿ ಬ್ಲೆಂಡ್ ಆಗಿ ಬಿಸಿ ಆಗಬೇಕು. ಈ ದಾಸವಾಳದ ಎಲೆ ಕೂದಲಿಗೆ ತುಂಬ ಶೈನಿಂಗ್ ಕೊಡುತ್ತೆ. ಉದುರುವ ಒಂದು ಅಂಶ ಇದ್ರೂ ಕೂಡ ಕೂದಲಲ್ಲಿ ಅದು ಕೂಡ ದೂರ ಮಾಡುತ್ತೆ, ಹಾಗೂ ಕೂದಲಿಗೆ ವಾಲ್ಯೂಮ್ ಜಾಸ್ತಿ ಮಾಡೋದ್ರ ಜೊತೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ರೂಟಲ್ಲಿ ಇರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಈ ಒಂದು ಹೈಬಿಸ್ಕಸ್ ಎಲೆ. ಈಗ ನಾವು ಈ ಎಲ್ಲದರ ಮಿಶ್ರಣ ಮಾಡ್ಕೊಂಡು ಏನು ಆಯಿಲ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇದು ಸರ್ವತೋಮುಖವಾಗಿ ನಮ್ಮ ಬುರುಡೆ ಹಾಗೂ ಕೂದಲು ಎಲ್ಲದಕ್ಕೂ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದು ನಾನೇನು ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಒಂದು ಆಯಿಲ್ ತುಂಬಾ ಹೆಲ್ದಿ. ಇದನ್ನ ಬೇಕಾದರೆ ನೀವು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು. ಆದರೆ ನೀವು ಹಚ್ಕೋಬೇಕಾದ್ರೆ ಒಂದು ಬಾಟಲಲ್ಲಿ ಹಾಕ್ಕೊಂಡು ಸ್ಟೋರ್ ಏನು ಮಾಡ್ಕೊಂಡಿರ್ತೀರಿ, ಅದನ್ನ ಹಚ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು, ಜಸ್ಟ್ ಉಗುರು ಬೆಚ್ಚಗೆ ಇರುವಷ್ಟು ಬಿಸಿ ಮಾಡ್ಕೊಂಡು ನೀವು ಹಚ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಅರ್ಧದಷ್ಟು ಸ್ಪೂನಷ್ಟು ಮೆಂತ್ಯ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಮ್ಮ ಹತ್ರ ಮೆಂತ್ಯ ಇದೆ ಅಂತ ಅಂದರೂ ಕೂಡ ಹಾಕ್ಕೋಬೋದು. ಮೆಂತ್ಯ ಕಾಳು ಪುಡಿ ಇದು ಕೂಡ ಕೂದಲಿಗೆ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಹಾಗೂ ಕೂದಲಲ್ಲಿ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಕೂದಲು ದಟ್ ಮೀನ್ಸ್ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ರೂ ಕೂಡ ಅದು ಕೂಡ ದೂರ ಮಾಡುತ್ತೆ, ಹೇನು ಇದ್ರೂ ಕೂಡ ಅದು ಕೂಡ ದೂರ ಮಾಡುತ್ತೆ. ಈ ಒಂದು ಆಯಿಲ್ ಎಲ್ಲ ಏಜ್ನವರು, ಮಕ್ಕಳಿಂದ ಹಿಡಿದು ವಯಸ್ಸಾದ್ರ ತನಕ ಎಲ್ಲರೂ ಯೂಸ್ ಮಾಡ್ಬೋದು. ಗ್ರೇ ಹೇರ್ ಕೂಡ ದೂರ ಮಾಡುತ್ತೆ. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಈಗ ಇದು ಯೂಸ್ ಮಾಡೋದು ಕೂಡ ತುಂಬಾ ಈಸಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಹೇರ್ ಆಯಿಲ್ ಯೂಸ್ ಮಾಡಿಕೊಂಡು ನನ್ನ ತಲೆ ಸ್ನಾನ ಮಾಡ್ಕೊಂಡು ಆದ ನಂತರನೇ ನಿಮ್ಮ ಮುಂದೆ ನಿಂತಿರೋದು. ರಿಸಲ್ಟ್ ಕೂಡ ನೀವು ಕಾಣ್ತಾ ಇರ್ಬೋದು. ನೋಡಿ ಎಷ್ಟು ಸಿಲ್ಕಿಯಾಗಿರುವಂತಹ ಹೇರ್ ನನಗಾಗಿದೆ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಬನ್ನಿ, ಹಾಗಾದರೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಮತ್ತು ಏನೇನೆಲ್ಲ ಮಾಡಬೇಕು ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಹೋಮ್ ಮೇಡ್ ಹೆಲ್ದಿಯಾಗಿರುವಂತಹ ಆಯಿಲ್ ನನ್ನ ಹತ್ರ ರೆಡಿ ಇದೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಇದನ್ನ ನಾನು ಸೋಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಂಡಿದ್ದೀನಿ. ತಣ್ಣಗಂದ್ರೆ ಸಂಪೂರ್ಣ ತಣ್ಣಗಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ, ದಟ್ ಮೀನ್ಸ್ ಲ್ಯೂಕ್ ವಾರ್ಮ್ ಅಷ್ಟು ತಣ್ಣಗಿದ್ದಾಗ ಸೋಸ್ಕೊಂಡು ನಾನು ಈಗ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೂದಲು ಚೆನ್ನಾಗಿ ಈ ರೀತಿ ಸಿಕ್ಕು ಇಲ್ಲದೆ ಇರೋ ರೀತಿ ನೀವು ಚೆನ್ನಾಗಿ ಬಾಚ್ಕೋಬೇಕು. ಎಸ್, ನಾನೀಗ ಬಾಚ್ಕೊಂಡಿದ್ದಾಗಿದೆ. ಈಗ ನಾನು ಕೂದಲಿಗೆ ಅಪ್ಲೈ ಮಾಡ್ಕೋತೀನಿ. ಫ್ರೆಂಡ್ಸ್, ಕೂದಲ ರೂಟ್ಸ್ಗೆ ಜಸ್ಟ್ ಫಸ್ಟ್ ಪ್ರಾಮುಖ್ಯತೆ ಕೊಡಿ. ಈ ಒಂದು ಹೇರ್ ಆಯಿಲ್ ನಾನೇನು ಮಾಡ್ಕೊಂಡಿದ್ದೀನಲ್ಲ, ಕೂದಲಲ್ಲಿ ಫ್ರಿಝಿನೆಸ್ ಇದ್ದರು, ಅಂದರೆ ಸಿಕ್ಕುಗಟ್ಟಿರುವ ಕೂದಲಿದ್ರು ಕೂಡ ಅದು ದೂರ ಮಾಡುತ್ತೆ. ಕೆಲವರಿಗೆ ತುಂಬ ಸಿಕ್ಕಿರುತ್ತೆ ಕೂದಲು, ನಿಮ್ಮ ಕೂದಲು ತುಂಬ ಒರಟಾಗಿದ್ರು ಕೂಡ ಅದನ್ನು ಸಾಫ್ಟ್ ಮಾಡುತ್ತೆ, ಶೈನಿಂಗ್ ಕೊಡುತ್ತೆ ಕೂದಲಿಗೆ, ಡ್ಯಾಂಡ್ರಫ್ ದೂರ ಮಾಡುತ್ತೆ. ಕೂದಲು ಉದುರ್ತಾ ಇದ್ರೂ ಕೂಡ ಉದುರೋ ಸಮಸ್ಯೆ ದೂರ ಮಾಡುತ್ತೆ. ಆ್ಯಂಡ್ ದೆನ್ ನಿಮಗೆ ಗ್ರೇ ಹೇರ್ಸ್ ಇದ್ರೂ ಕೂಡ ಗ್ರ್ಯಾಜುವಲಿ ಇದು ಗ್ರೇ ಹೇರ್ಸ್ ಕೂಡ ದೂರ ಮಾಡುತ್ತೆ.
ಒಂದೇ ಸಲಕ್ಕೆ ನಮ್ಗೆ ರಿಸಲ್ಟ್ ಸಿಗಬೇಕು ಅಂದರೆ ಆಗಲ್ಲ. ಒಬ್ಬೊಬ್ಬರಿಗೆ ಒಂದು ರೀತಿ ರಿಸಲ್ಟ್ ಸಿಗುತ್ತೆ. ಬಟ್ ಇದನ್ನ ಗ್ರ್ಯಾಜುವಲ್ ಆಗಿ ನೀವು ಹಚ್ತಾ ಹೋಗಬೇಕು ಫ್ರೆಂಡ್ಸ್. ನಮಗೆ ಈ ತಕ್ಷಣಕ್ಕೆ ರಿಸಲ್ಟ್ ಸಿಗಬೇಕು ಅಂದರೆ ಅದು ಆಗಲ್ಲ. ಒಬ್ಬೊಬ್ಬರಿಗೆ ತಕ್ಷಣಕ್ಕೆ ಸಿಗಬಹುದು, ಇನ್ನು ಕೆಲವೊಬ್ಬರಿಗೆ 3 ಸಲ 4 ಸಲ ಯೂಸೇಜ್ಗೆ ಸಿಗಬಹುದು. ಇದನ್ನ ನಾನು ಇತ್ತೀಚೆಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನಗಂತೂ ತಕ್ಷಣ ಸಿಗುತ್ತೆ, ಇನ್ನೊಬ್ಬರಿಗೆ ತಕ್ಷಣ ಸಿಗ್ಬೋದು, ಇನ್ನೊಬ್ರಿಗೆ ಲೇಟಾಗಿ ಸಿಗ್ಬೋದು. ನೋಡಿ, ನಾನು ಕೂದಲು ಸಂಪೂರ್ಣ ಲೆಂತ್ಗೆಲ್ಲ ಹಚ್ತಾ ಇದ್ದೀನಿ. ಸ್ಟ್ರ್ಯಾಂಡ್ಸ್ ತೆಗೆದು ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೂದಲು ತುದಿಕ್ಕೆ ಸಮೇತ ನಾನು ಹಚ್ತಾ ಇದ್ದೀನಿ. ಸೊ ದಟ್ ಸ್ಪ್ಲಿಟ್ ಎಂಡ್ಸ್ ಕೂಡ ಇದ್ರೂ ಕೂಡ ದೂರ ಆಗುತ್ತೆ. ದಟ್ ಮೀನ್ಸ್ ಕೂದಲು ತುದಿ ಕವಲೊಡೆದಿರುತ್ತಲ್ಲ ಅದು ಕೂಡ ಈ ಆಯಿಲಿಂದ ದೂರ ಆಗುತ್ತೆ. ನಾನು ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ಸೊ ದಟ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು, ಕೂದಲು ಉದುರೋದೆಲ್ಲ ಸಂಪೂರ್ಣ ನಿಂತು ಹೋಗಬೇಕು ಫ್ರೆಂಡ್ಸ್. ನನ್ನ ನಂಬಿ ತುಂಬ ಒಳ್ಳೆ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಿಳಿ ಕೂದಲು ಕೂಡ ಗ್ರ್ಯಾಜುವಲ್ ಆಗಿ ಹೊರಟು ಹೋಗುತ್ತೆ. ಪ್ರೀ ಮೆಚ್ಯೂರ್ ಗ್ರೇ ಹೇರ್ಸ್ ಕೂಡ ಬಂದಿರುತ್ತೆ, ಅದು ಕೂಡ ದೂರ ಆಗುತ್ತೆ ಈ ಒಂದು ಹೇರ್ ಆಯಿಲ್ ಹಚ್ಕೊಳ್ಳೋದ್ರಿಂದ. ಇದನ್ನು ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಪ್ಲಾಸ್ಟಿಕಲ್ಲಿ ಸ್ಟೋರೇಜ್ ಮಾಡ್ಕೋಬೇಡಿ, ಗ್ಲಾಸ್ ಒಂದು ಬಾಟಲಲ್ಲಿ ನೋಡಿದ್ರೆ ಫ್ರೆಂಡ್ಸ್. ನಾನು ಈ ಒಂದು ಹರ್ಬಲ್ ಅಂತಾನೆ ಹೇಳ್ತೀನಿ, ಈ ಹೇರ್ ಆಯಿಲ್ನ ಕೂದಲಿಗೆ ನಾನು ಅಪ್ಲೈ ಮಾಡಿಕೊಂಡೆ. ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು, ಫುಲ್ ತಣ್ಣಗಾಗೋ ತನಕ ಬಿಡಬಾರ್ದು. ನಾನು ಅವಾಗಲೇ ನಿಮ್ಗೆ ಹೇಳಿದ್ದೀನಿ. ಸೊ ಇದನ್ನ ನೀವು ಹಚ್ಕೊಂಡಾದ ನಂತರ ಒಂದು ಅರ್ಧದಿಂದ 3/4 ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಹರ್ಬಲ್ ಶಾಂಪೂ ಯೂಸ್ ಮಾಡಿ ಅಥವಾ ಮೈಲ್ಡ್ ಆಗಿರುವಂತಹ ಶಾಂಪೂ ಯೂಸ್ ಮಾಡಿ. ನಾನೀಗ ಹೇರ್ ವಾಶ್ ಮಾಡಿಕೊಂಡು ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್ ಅಂಡ್ ಬಿ ವಿತ್ ಮೀ. ಹೌದಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಅಪ್ಲೈ ಮಾಡಿಕೊಂಡೆ, ಎಷ್ಟು ಈಸಿಯಾಗಿ ಪ್ರಿಪೇರ್ ಕೂಡ ಮಾಡಿಕೊಂಡೆ. ತುಂಬ ಈಸಿ. ಆ್ಯಸ್ ಐ ಟೋಲ್ಡ್ ಯು, ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನ ಯೂಸ್ ಮಾಡಬೇಕು. ಆವಾಗ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಅಂಶ ನಮ್ಗೆ ಕೂದಲಿಗೆ ಸಿಗುತ್ತೆ. ನೀರುಳ್ಳಿ ತುಂಬ ಎಫೆಕ್ಟಿವ್, ಆಯಿಲ್ ಅದಂತೂ ಒಬ್ವಿಯಸ್ಲಿ ಎಫೆಕ್ಟಿವ್, ಹಾಗೂ ದಾಸವಾಳದ ಎಲೆಗಳು ತುಂಬಾ ರಿಜುವಿನೇಟ್ ಕೊಡುವಂತಹ ಒಂದು ಒಳ್ಳೆಯ ಅಂಶ ಇರುವಂತಹ, ಗ್ರೇ ಹೇರ್ಸ್ ಕೂಡ ಅದು ವೈಟ್ ಆಗಿ ಟರ್ನ್ ಮಾಡುವಂತಹ ಅಂಶ ಇರುವಂತಹ ದಾಸವಾಳದ ಎಲೆ, ಬಿಳಿ ದಾಸವಾಳದ ಹೂವಿನ ಎಲೆನೂ ಕೂಡ ಆಗಿರಬಹುದು, ಅಥವಾ ಕೆಂಪು ದಾಸವಾಳದ ಗಿಡದ ಎಲೆ ಕೂಡ ಆಗಿರಬಹುದು. ಯಾವುದಾದ್ರೂ ಯೂಸ್ ಮಾಡಬಹುದು, ನಿಮ್ಮ ಇಷ್ಟ. ಆದರೆ ತುಂಬ ಒಳ್ಳೆ ರಿಸಲ್ಟ್ ಅಂತೂ ನಮಗೆ ಸಿಕ್ಕಿದೆ. ಸೊ ನೋಡಿ, ಒಂದು ಕೂದಲು ಕೂಡ ಇಲ್ಲ, ಉದುರ್ತಾ ಇಲ್ಲ. ಖಂಡಿತವಾಗಿ ನೋಡಿ, ಹುಡುಕಿದ್ರು ಒಂದು ಬಿಳಿ ಕೂದಲು ಇಲ್ಲ. ನನಗೆ ಆ್ಯಕ್ಚುಲಿ ನನ್ನ ಬಿಳಿ ಕೂದಲು ಇನ್ನೂ ಬಂದೇ ಇಲ್ಲ. ನಾನು ನಿಜವಾಗಿಯೂ ನಾನು ಅವಾಗಲೇ 30+, ಓಕೆನಾ. ನೋಡಿ, ಆದರೆ ಮುಚ್ಚಿಟ್ಕೊಳ್ಳೋಂತಹ ಅಗತ್ಯ ನನಗೇನಿಲ್ಲ. 30+, ಈಗೇನು ಸಣ್ಣ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದ್ಬಿಡುತ್ತೆ. ಬಟ್ ನನಗಂತೂ ಒಂದು ಕೂಡ ಬಿಳಿ ಕೂದಲು ಇಲ್ಲ. ನೋಡಿ, ಹೇರ್ ಲೈನಲ್ಲೂ ಇಲ್ಲ, ಫೋರ್ ಹೆಡ್ ಲೈನಲ್ಲೂ ಇಲ್ಲ. ನೋಡಿ, ಓಕೆನಾ. ಸೊ ಈ ರೀತಿ ಒಳ್ಳೆ ರಿಸಲ್ಟ್ ನಂಗೆ ಸಿಕ್ಕಿದೆ. ಸೊ ಮನೇಲಿ ಸಿಗುವಂತಹ ವಸ್ತುಗಳು, ನನ್ನ ಹೇರ್ ಕೇರ್ ರೆಮಿಡೀಸ್ ಯಾವ್ಯಾವುದೆಲ್ಲ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನಗಂತೂ ಒಂದೇ ಸಲಕ್ಕೆ ಒಂದೇ ಯೂಸೇಜ್ಗೆ ರಿಸಲ್ಟ್ ಸಿಗುತ್ತೆ. ಎಲ್ಲದು ಯಾವುದೇ ಆಗಿರ್ಬೋದು, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಯಾವುದೇ ರೀತಿಯ ಒಂದು ಸುಳ್ಳು ಎಕ್ಸಾಜರೇಟ್ ನಾನು ಮಾಡಲ್ಲ. ಬಟ್ ಕೆಲವರಿಗೆ 2 ಸಲ 3 ಸಲ 4 ಸಲ ಯೂಸ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇತ್ತೀಚೆಗೆ ಹೇಳ್ತಾ ಇದ್ದೀನಿ, ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ರೀತಿ, ಅದು ನಮ್ಮ ಕೈಲಿಲ್ಲ. ನಾವು ಹುಟ್ಟಿರೋದೇ ಆ ರೀತಿ, ನಮ್ಮ ದೇಹ ಪ್ರಕೃತಿ ಆ ರೀತಿ, ಅಕಾರ್ಡಿಂಗ್ ಟು ಅವರ್ ಬಾಡಿ, ಅದು ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ, ಬಾಡಿ ನೇಚರ್ ಮೇಲೆ ಅಂತಾನೆ ಹೇಳ್ತೀನಿ. ಸೊ ಇದನ್ನ ಯೂಸ್ ಮಾಡಿ, ಖಂಡಿತವಾಗಿ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಇದನ್ನ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಮಾಡಿ ರಿಸಲ್ಟ್ ಏನಾಯ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ನಾನು ನೋಡಿ ಮತ್ತೂ ಸಹ ತೋರಿಸ್ತಾ ಇದ್ದೀನಿ, ಒಂದು ಕೂಡ ಹೇರು ಉದುರ್ತಾ ಇಲ್ಲ, ಓಕೆನಾ. ಸೊ ನಾನು ಹೇರ್ ಸ್ಟೈಲ್ ಕೂಡ ಮಾಡ್ಕೊಂಡಿದ್ದೀನಿ, ನಾನು ರೀಲ್ಸ್ ಕೂಡ ಮಾಡ್ತೀನಿ. ಇದು ಹೊಸ ಡ್ರೆಸ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇವತ್ತು, ನೋಡಿ. ಸೊ ಇವತ್ತು ಟ್ರೈ ಮಾಡಿ, ಅದನ್ನ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ. ದುಷ್ಟರ ಸಹವಾಸದಿಂದ ದೂರ ಇರಿ. ನಿಮ್ಮ ಪ್ರಪಂಚ, ನಿಮ್ಮ ಫ್ಯಾಮಿಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್.